ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸಿ ಜಗತ್ತನ್ನೇ ಕಾಪಾಡಿಬಿಟ್ಟೆ ಅಂತ ಕುಣಿತಾ ಇರೋ ಸ್ವಪ್ರಶಂಸಾ ವ್ಯಸನ ದಾಸ ಟ್ರಂಪ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮತ್ತೆ ಶುರುವಾಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದೀನಿ. ಸದ್ಯ ಇಸ್ರೇಲ್ ಮತ್ತು ಇರಾನ್ ಸುಸ್ತಾಗಿವೆ, ಆದರೆ ಅವರು ಮತ್ತೆ ವಾರ್ ಶುರು ಮಾಡ್ಬೋದಾ ಅಂತ ಕೇಳಿದ್ರೆ ಒಂದು ದಿನ ಮಾಡ್ಬೋದು ಅನ್ಸುತ್ತೆ, ಅಥವಾ ಶೀಘ್ರದಲ್ಲೇ ಮಾಡ್ಬೋದು ಅಂತ ಅನ್ಸುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಜೊತೆಗಿನ ಅಣು ಕಾರ್ಯಕ್ರಮದ ಕುರಿತು ತಲೆ ಬುಡ ಇಲ್ಲದ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ವಾರ ನಾವು ಇರಾನ್ ಜೊತೆಗೆ ನ್ಯೂಕ್ಲಿಯರ್ ಕುರಿತು ಮಾತುಕತೆ ನಡೆಸ್ತೇವೆ, ಬಹುಶಃ ಅಲ್ಲಿ ನಾವು ಸೈನ್ ಹಾಕಬಹುದು, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಪತ್ರಕರ್ತರು ಯುಕ್ರೇನ್ ಯುದ್ಧವನ್ನು ಯಾಕೆ ನಿಲ್ಲಿಸಿಲ್ಲ ಅಂತ ಕೇಳಿದಕ್ಕೆ ಅದು ತುಂಬ ಕಷ್ಟ, ಪುಟಿನ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ, ಪರ್ಸ್ನಲಿ ಜೆಲೆನ್ಸ್ಕಿಗೂ ನನಗೂ ಸರಿ ಬರ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳೋದಾದರೆ ನನಗೆ ಅವ್ರ ಜೊತೆಗೆ ಪ್ರಾಬ್ಲಮ್ ಇದೆ, ನಾನು ಬೇಕಾದಷ್ಟು ಸಂಧಾನ ಮಾಡಿಸಿದ್ದೀನಿ, ಕಾಂಗೋ ಮತ್ತು ರುವಾಂಡಾ ನಡುವೆ ಒಪ್ಪಂದ ಆಗಿದೆ, ಪಾಕ್ ಮತ್ತು ಭಾರತ ನಡುವೆ ಯುದ್ಧ ತಡೆದಿದ್ದೀನಿ, ನನಗನ್ಸುತ್ತೆ ನಾನು ಮಾಡಿರೋ ಅತಿ ದೊಡ್ಡ ರಾಜತಾಂತ್ರಿಕ ಸಾಧನೆ ಅಂದರೆ ಅದೇ. ನಾವು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಗ್ಗೆ ಮಾತನಾಡಿದ್ದೇವೆ, ಆದರೆ ಭಾರತ ಪಾಕ್ ಇಬ್ಬರತ್ರ ಅಣ್ವಸ್ತ್ರಗಳಿದ್ವು, ಅದನ್ನು ನಾನು ತಡೆದೆ ಯುದ್ಧ ಮಾಡೋದನ್ನು. ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ಈ ರೀತಿ ಯುದ್ಧ ನಿಲ್ಲಿಸಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಸೇನಾ ಶಕ್ತಿ ಬಳಸ್ತಾರೆ, ಆದರೆ ಈ ವಿಚಾರದಲ್ಲಿ ಹಾಗಾಗಲಿಲ್ಲ. ಜಸ್ಟ್ ವ್ಯಾಪಾರವನ್ನು ಬಳಸ್ಬಿಟ್ಟು ನಾನು ಹೆಂಗೆ ನಿಲ್ಲಿಸ್ಬಿಟ್ಟೆ ಗೊತ್ತಾ? ಆದರೆ ಇವಾಗ ಯಾರೂ ಮಾತಾಡ್ತಾನೆ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲರ ಥರ ನಾನು ಸುಮ್ಮನಿದ್ದು ಬಿಟ್ಟಿದ್ದರೆ ಭಾರತ ಮತ್ತು ಪಾಕ್ ನಡುವೆ ಅಣುಯುದ್ಧ ಆಗಿರೋದು. ಆದರೂ ಮೋದಿಯೊಬ್ಬರು ಫ್ಯಾಂಟಾಸ್ಟಿಕ್ ವ್ಯಕ್ತಿ, ನನ್ನ ಫ್ರೆಂಡ್ ಅವರು. ಇನ್ನು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರು, ಆತ ಒಬ್ಬ ಇಂಪ್ರೆಸಿವ್ ಮ್ಯಾನ್. ಅವರು ಲಾಸ್ಟ್ ವೀಕ್ ವೈಟ್ ಹೌಸ್ಗೆ ಬಂದಿದ್ರು ಅಂತ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಹೇಳಿಕೆಗಳು, ಎಲ್ಲ ಚಿತ್ರಾನ್ನದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರಾನ್ನಕ್ಕೂ ನಾಚಿ ನೀರಾಗಬೇಕು ಅದು. ನನ್ನನ್ನು ಮೀರಿಸ್ಬಿಟ್ಟ ಈ ಮನುಷ್ಯ ಅಂಥೇಳಿ. ಇದೇ ವೇಳೆ ಫಾರ್ಡೋ ಮೇಲಿನ ಅಣು ಕೇಂದ್ರದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅಮೆರಿಕ ದಾಳಿ ಮಾಡಿದ ನಂತರ ಇಸ್ರೇಲ್ ತನ್ನ ಏಜೆಂಟ್ಸನ್ನು ಅಲ್ಲಿ ಕಳಿಸ್ಕೊಟ್ಟಿತ್ತು. ಅಲ್ಲಿ ಹೋಗಿ ಪರಿಶೀಲಿಸಿದ ಇಸ್ರೇಲಿ ಏಜೆಂಟ್ಸ್ ಎಲ್ಲವೂ ನಾಶವಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ಎಲ್ಲ ಬೆದರಿಕೆಗಳನ್ನು ನಾಶ ಮಾಡಿದ್ದೀವಿ. ಇರಾನ್ಗೆ ದೊಡ್ಡ ಅವಕಾಶ ಇತ್ತು, ಆದರೆ ಈಗ ಇರಾನ್ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗೆ ಬಿಲಿಯನಿಯರ್ ಹಾಲಿವುಡ್ ಪ್ರೊಡ್ಯೂಸರ್ ಒಬ್ಬರ ಬಿಸ್ನೆಸ್ಗೆ ಸಹಾಯ ಮಾಡಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ವಸ್ತುಗಳನ್ನು ಗಿಫ್ಟ್ ಆಗಿ ಪಡೆದಿದ್ದಾರೆ ಅನ್ನೋ ಭ್ರಷ್ಟಾಚಾರದ ಆರೋಪ ಇತ್ತು. ಈ ಪ್ರಕರಣದ ಕುರಿತು ಟ್ರಂಪ್ ನೆತನ್ಯಾಹುಗೆ ಸಪೋರ್ಟ್ ಮಾಡಿದ್ದಾರೆ. ನೆತನ್ಯಾಹು ಮೇಲಿರುವ ಆರೋಪಗಳೆಲ್ಲ ರಾಜಕೀಯ ಪ್ರೇರಿತ ಮತ್ತು ಅನ್ಯಾಯ. ಈ ಕುರಿತು ನಡೀತಾ ಇರೋ ವಿಚಾರಣೆಯಲ್ಲಿ ನಿಲ್ಲಬೇಕು. ಅವರೊಬ್ಬ ಯೋಧರಿ, ಇರಾನ್ ವಿರುದ್ಧ ಹೋರಾಡೋಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಪ್ರಧಾನಿ ವಿರುದ್ಧ ಆರೋಪ ಮಾಡೋದು ಕೇಳಿ ನನಗೆ ಶಾಕ್ ಆಯಿತು ಗೊತ್ತಾ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಹೊರತಾಗೂ ಕೂಡ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಹಾಕಿರೋ ಸ್ಯಾಂಕ್ಷನ್ಗಳನ್ನು ಸ್ವಲ್ಪ ಕಮ್ಮಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ದಾಳಿಗೊಳಗಾದ ಇರಾನ್ಗೆ ಪುನಃ ಶೇಪ್ ಕೊಡೋಕೆ ಹಣದ ಅಗತ್ಯ ಇದೆ. ಹಾಗಾಗೋದನ್ನು ನೋಡೋಕೆ ನಮಗೆ ತುಂಬ ಇಷ್ಟ ಇದೆ. ಸೊ ಅವರ ಮೇಲಿನ ಸ್ಯಾಂಕ್ಷನ್ ಸಡಿಲಗೊಳಿಸಬಹುದು. ಆದರೆ ಇರಾನ್ ತೈಲ ಮಾರಾಟದ ಮೇಲೆ ಹೇರಲಾಗಿರೋ ಕಟ್ಟುನಿಟ್ಟಾದ ಮಿತಿಯನ್ನು ಮತ್ತು ಇರಾನ್ ಮೇಲೆ ಒತ್ತಡ ಹೇರೋದನ್ನು ನಾವು ಮುಂದುವರಿಸ್ತೀವಿ ಅಂತೇಳಿ. ಅರ್ಥ ಆಯ್ತೇನಾದರೂ? ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ಗೆ ಎಲ್ಲರನ್ನೂ ಹಾಕೊಂಡಾದ್ಮೇಲೆ ಯಾರನ್ನು ಹಾಕೊಳ್ಳೋದನ್ನು ಕನ್ಫ್ಯೂಷನ್ ಇರುತ್ತೆ. ಎಲ್ಲ ಇಲ್ಲಿ ಕನ್ನಡ ಬಿಗ್ ಬಾಸ್, ಹಿಂದಿ ಬಿಗ್ ಬಾಸ್, ಎಲ್ಲ ಕಡೆ ರಿಟೈರ್ ಆದಮೇಲೆ ಇವರೇನಾರು ಸಿಗ್ತಾರಾ ಅಂತ ನೋಡಬೇಕು. ಬ್ಲಾಕ್ ಬಸ್ಟರ್, ಯೂನಿವರ್ಸಲ್ ಹಿಟ್ ಗ್ಯಾರಂಟಿ. ಆರಂಭದಿಂದಲೂ ಒಂದಾದ್ಮೇಲೊಂದು ವರ್ಣರಂಜಿತ ಕ್ಯಾರೆಕ್ಟರ್ಗಳು ಬಂದು ಹೋದ್ಮೇಲೆ ಯಾರು ನೆಕ್ಸ್ಟ್ ಹಾಕೊಳ್ಳೋದು ಅನ್ನೋ ಒಂದು ಕುತೂಹಲ ಇರುತ್ತಲ್ಲ ಜನರಿಗೂ ಕೂಡ. ಯಾರು ಬರ್ತಾರೆ ಅಂಥೇಳಿ. ಇನ್ನೊಂದು 3-4 ವರ್ಷ ಕಳೆದ್ಮೇಲೆ ರಿಟೈರ್ ಆಗ್ತಾರಲ್ಲ ಅಜ್ಜ, ಬಂದುಬಿಟ್ರೆ ಅದ್ರದ್ದು ಮಜಾನೇ ಬೇರೆ ಇರುತ್ತೆ. ಇಲ್ಲಿ ಇಂಡಿಯಾಗೆ ಬರಬೇಕಂತೇನಿಲ್ಲ, ಅಲ್ಲೂ ಎಲ್ಲ ಮಾಡ್ತಾರಲ್ಲ, ಅಮೇರಿಕ ಮತ್ತು ಆಸ್ಟ್ರೇಲಿಯಲ್ಲೆಲ್ಲ ಬಿಗ್ ಬ್ರದರ್ ಆ ಥರ ಏನೋ ಮಾಡ್ತಾರಂತಾರೆ. ಅಲ್ಲಿಗೆ ಮತ್ತೆ ಹೋಗ್ಬೋದು. ಈ ಹಿಂದೆ ರಿಯಾಲಿಟಿ ಶೋಗಳನ್ನೆಲ್ಲ ಮಾಡಿದ್ದಾರೆ ಅವರು. ಮತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಅಂತೂ, ಇವಾಗ ಹೋಗ್ಬಿಟ್ರೆ ಅಂತೂ ಅದೇ ಸೋಲಾರ್ ಸಿಸ್ಟಮಲ್ಲೇ ಹಿಟ್ಟಾಗುತ್ತೆ ಅದು.
ಮತ್ತೊಂದ್ ಕಡೆ ಇಂಥ ಟ್ರಂಪ್ರನ್ನ ಅವ್ರನ್ನ ಅವರೇ ಹೊಗಳ್ಕೊಳ್ಳೋದು ಸಾಲಲ್ಲ ಅಂತ ನಾನು ಹೊಗಳ್ತೀನಿ ಅಂತ ಈಗ ಇನ್ನಷ್ಟು ಹೊಗಳುಗಾರರು ಮುಂದೆ ಬಂದಿದ್ದಾರೆ. ಇರಾನ್ ಕದನ ವಿರಾಮ ಮಾಡಿಸಿದ್ದಕ್ಕೆ ನ್ಯಾಟೋದ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರಟ್ ಟ್ರಂಪ್ರನ್ನ ಅಪ್ಪ ಅಂತ ಕರೆದಿದ್ದಾರೆ, ಅಪ್ಪಯ್ಯ ಡ್ಯಾಡಿ ಅಂತ ಕರೆದಿದ್ದಾರೆ. ಕಿತ್ತಾಡ್ಕೊಳ್ತಿರೋ 2 ಮಕ್ಕಳ ಜಗಳ ನಿಲ್ಲಿಸಿದ ಟ್ರಂಪ್ ಡ್ಯಾಡಿ ಅಂತ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರು ಟ್ರಂಪ್ ಹತ್ರ ಕೇಳಿದ್ದಾರೆ, ನ್ಯಾಟೋ ರಾಷ್ಟ್ರಗಳನ್ನ ನೀವು ನಿಮ್ಮ ಮಕ್ಕಳ ತರ ನೋಡ್ತೀರಾ, ನೀವು ಅಪಾಯನ ಅಂತ ಕೇಳಿದ್ದಾರೆ. ಅದಕ್ಕೆ ನಕ್ಕ ಟ್ರಂಪ್ ಹಾಗೇನಿಲ್ಲ ಅಂತ ನಾಚ್ಕೊಂಡಿದ್ದಾರೆ. ಮಾರ್ಕ್ ರಟ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಂತ ಹೇಳಿ ಒಂದು ರಿಯಾಕ್ಷನ್ ಕೊಟ್ಟು ಸುಮ್ಮನೆ ಆಗಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ರಿಂದ ಮತ್ತೆ ಯುದ್ಧ ಆಗ್ಬೋದು ಅನ್ನೋ ಹೇಳಿಕೆ ಬಂದ ಬೆನ್ನಲ್ಲೇ ಇರಾನ್ನ IRGC ಕಮಾಂಡರ್ ಜನರಲ್ ಮೊಹಮ್ಮದ್ ಪಕ್ಪೋರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇರಾನ್ನ ಶತ್ರುಗಳೆಲ್ಲಾದರೂ ತಪ್ಪು ಮಾಡಿದ್ರೆ ಸುಮ್ಮನಿರೋದಿಲ್ಲ, ತಿರುಗೇಟು ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತ ಅತಿದೊಡ್ಡ ನಿಲುವನ್ನು ತಗೊಂಡಿದೆ. ಒಂದು ರೀತಿ ಇರಾನ್ ಬೆನ್ನಿಗೆ ನಿಂತು ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಕಳವಳ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ. ನೇರವಾಗಿ ಹೇಳಿಲ್ಲ. ಬ್ರಿಕ್ಸ್ ಕೂಟ ಹೇಳಿಕೆ ಬಿಡುಗಡೆ ಮಾಡಿದ ಟೈಮ್ನಲ್ಲಿ ಆ ಹೇಳಿಕೆಯಲ್ಲಿ ಭಾರತವು ಸೇರ್ಕೊಂಡಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇತ್ತೀಚೆಗಷ್ಟೇ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದಾಗ ಭಾರತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿತ್ತು. ಅದರಿಂದ ಇದು ನಮ್ಮ ನಿಲುವಲ್ಲ, ನಾವು ಈ ಹೇಳಿಕೆಯ ಭಾಗ ಅಲ್ಲ ಅಂತ ಹೇಳಿತ್ತು. ಆದ್ರೀಗ ಬ್ರಿಕ್ಸ್ನ ಹೇಳಿಕೆಯಲ್ಲಿ ಭಾರತವು ಜಾಯ್ನ್ ಆಗಿದೆ. ಮಿಡಲ್ ಈಸ್ಟ್ನ ಉದ್ವಿಗ್ನತೆ ಹೆಚ್ಚಾಗೋಕೆ ಇರಾನ್ ಮೇಲೆ ಜೂನ್ 13ನೇ ತಾರೀಕು ನಡೆದ ದಾಳಿಗಳೇ ಕಾರಣ. ಮಿಡಲ್ ಈಸ್ಟ್ನಲ್ಲಿ ಹೆಚ್ಚಾಗ್ತಿರೋ ಈ ಉದ್ವಿಗ್ನತೆಯಿಂದ ಮುಂದೇನಾಗುತ್ತೋ ಗೊತ್ತಿಲ್ಲ. ಇದರಿಂದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಮತ್ತು ಆರ್ಥಿಕತೆಗೆ ದೊಡ್ಡ ಅಪಾಯ ಉಂಟಾಗಬಹುದು. ಈ ಹಿಂಸಾಚಾರವನ್ನ ಈಗಲೇ ನಿಲ್ಲಿಸಿ ಶಾಂತಿ ಮರುಸ್ಥಾಪಿಸಬೇಕು. ಎಲ್ಲರೂ ಮುಂದಾಗಿ ಮಾತುಕತೆ ನಡೆಸಬೇಕು. ಉದ್ವಿಗ್ನತೆ ಕಮ್ಮಿ ಮಾಡಿ ಮನಸ್ತಾಪಗಳನ್ನು ಪರಿಹರಿಸಿಕೊಳ್ಬೇಕು. ನಾಗರಿಕ ಉದ್ದೇಶಕ್ಕಾಗಿ ಇರಾನ್ ಮಾಡಿಟ್ಟುಕೊಂಡ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಆಗಿರೋ ದಾಳಿಯಿಂದ ನಮಗೆ ಚಿಂತೆಯಾಗಿದೆ. ಸಂಘರ್ಷ ನಡೀತಾ ಇರುವಾಗ ಪರಮಾಣು ರಕ್ಷಣೆ ಭದ್ರತೆ ತುಂಬಾನೇ ಮುಖ್ಯ. ಜನರನ್ನ ರಕ್ಷಿಸಿ ಪರಿಸರಕ್ಕೆ ಹಾನಿಯಾಗದಂತೆ ನೋಡ್ಕೊಳ್ಳೋಕೆ ಇದು ಮುಖ್ಯ. ಹಾಗೆ ನಾಗರಿಕರು ಅವರಿಗೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಜೋಪಾನ ಮಾಡೋದು ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಬ್ರಿಕ್ಸ್ ಕಮಿಟ್ ಆಗಿದೆ. ಹಾಗೆ ಮಿಡಲ್ ಈಸ್ಟ್ ಅನ್ನ ಅಣ್ವಸ್ತ್ರ ಮುಕ್ತ ವಲಯವಾಗಿಸುವ ಅಗತ್ಯ ಇದೆ. ಸೊ ಇವೆಲ್ಲ ಆಗಬೇಕು ಅಂದ್ರೆ ಎಲ್ಲರೂ ಮುಂದಾಗಿ ರಾಜತಾಂತ್ರಿಕ ಮಾರ್ಗದಲ್ಲಿ ಮಾತುಕತೆ ನಡೆಸಬೇಕು. ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಮಾನ್ಯತೆ ಕೊಡಬೇಕು ಅಂತ ಈ ಸ್ಟೇಟ್ಮೆಂಟ್ ಹೇಳಿದೆ. ಇದಕ್ಕೆ ಭಾರತವು ಧ್ವನಿಗೂಡಿಸಿದೆ. ಜುಲೈ 5ರಿಂದ 6ರವರೆಗೆ ಬ್ರೆಜಿಲ್ನ ರಿಯೋ ಡಿ ಜನೈರೋನಲ್ಲಿ ನಡೆಯಲಿರೋ ಈ ಬ್ರಿಕ್ಸ್ ಶೃಂಗಸಭೆಗೆ PM ನರೇಂದ್ರ ಮೋದಿ ಹೋಗ್ತಾ ಇರೋ ಹೊತ್ತಲ್ಲೇ ಈ ಹೇಳಿಕೆ ಹೊರಗೆ ಬಂದಿದೆ. ಈ ಮೂಲಕ ಭಾರತದ ಟೋನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದು ಕಾಣಿಸ್ತಾ ಇದೆ. ಯಾಕಂದ್ರೆ ಜೂನ್ 13ರಿಂದ ನಡೆದ ಇರಾನ್ ಇಸ್ರೇಲ್ ಸಂಘರ್ಷದ ವೇಳೆ ಭಾರತ ತಟಸ್ಥ ನಿಲುವನ್ನು ಹೊಂದಿತ್ತು. ಇರಾನ್ ಮತ್ತು ಇಸ್ರೇಲ್ 2 ರಾಷ್ಟ್ರಗಳು ನಮಗೆ ಬಹಳ ಬೇಕಾದವರು. ಹಾಗಾಗಿ 2 ರಾಷ್ಟ್ರಗಳು ಮಾತುಕತೆಗೆ ಮುಂದಾಗಿ ಉದ್ವಿಗ್ನತೆ ಕಮ್ಮಿ ಮಾಡ್ಕೋಬೇಕು ಅಂತ ನ್ಯೂಟ್ರಲ್ ಆಗಿ ಹೇಳಿಕೆಯನ್ನ ಕೊಡ್ತಾ ಬಂದಿತ್ತು. ಈ ಮಧ್ಯೆ ಇರಾನ್ ಮೇಲೆ ನಡೆದ ದಾಳಿಯನ್ನ ಭಾರತ ನೇರವಾಗಿ ಖಂಡಿಸೋಕೆ ಹೋಗಿರಲಿಲ್ಲ. ಈಗ ಜೂನ್ 13ರಿಂದ ನಡೆದ ದಾಳಿಗೆ ನಮಗೆ ಬಹಳ ಕಳವಳ ಇದೆ ಇದ್ರ ಬಗ್ಗೆ ಅಂತ ಭಾರತ ಹೇಳಿರೋದು ಎಲ್ಲರ ಗಮನ ಸೆಳೀತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತ ಇರಾನ್ ಪರನ ಇಸ್ರೇಲ್ ಪರನ ಅಂತ ಭಾರತದ ಒಳಗೆದ್ದುಕೊಂಡೇ ಗಲಾಟೆ ಮಾಡ್ತಾ ಇದ್ದಂತ ಪರ ವಿರುದ್ಧ ಚರ್ಚೆ ಮಾಡ್ತಿದ್ದವರಿಗೆ ಫುಲ್ ಕನ್ಫ್ಯೂಷನ್ ಈಗ ಭಾರತ ಯಾರ ಪರ ಅಂತ ಹೇಳಿ. ಮತ್ತೊಂದ್ ಕಡೆ ಚೀನಾದಲ್ಲಿ ನಡೀತಾ ಇರೋ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಪ್ಯಾಟರ್ನ್ ನಲ್ಲೇನೆ ಈ ಹಿಂದೆ ಲಷ್ಕರ್ ಉಗ್ರರು ಭಾರತದಲ್ಲಿ ದಾಳಿಗಳನ್ನ ಮಾಡಿದ್ರು. ಭಯೋತ್ಪಾದನೆ ವಿರುದ್ಧ ಭಾರತ 0 ಟಾಲರೆನ್ಸ್, ಅಂದ್ರೆ ನಾವು ಅದನ್ನ 0 ಸಹಿಸೋದೇ ಇಲ್ಲ ಅನ್ನೋ ನೀತಿಯನ್ನು ಹೊಂದಿದ್ದೀವಿ. ಭಯೋತ್ಪಾದನೆ ನಡೆಸೋರು, ಅದರ ಸಂಘಟಕರು ಮತ್ತು ಹಣ ಸಹಾಯ ಮಾಡೋರು ಶಿಕ್ಷೆಗೆ ಗುರಿಯಾಗಬೇಕು. ಯಾವುದೇ ರೀತಿಯ ಭಯೋತ್ಪಾದನೆ ಇರಲಿ, ಅದು ದೊಡ್ಡ ಅಪರಾಧ. ಅಫ್ಘಾನಿಸ್ತಾನದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆಗೆ ಭಾರತ ಯಾವಾಗಲೂ ಸಪೋರ್ಟ್ ಮಾಡ್ತಾ ಬಂದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಜೂನ್ 25ಕ್ಕೆ ಶುರುವಾದ ಈ ಮೀಟಿಂಗ್ ಜೂನ್ 27ಕ್ಕೆ ಮುಕ್ತಾಯಗೊಳ್ತಾ ಇದೆ. ಇದರಲ್ಲಿ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಕೂಡ ಭಾಗಿಯಾಗಿದ್ದಾರೆ. ಈಗ ಅದೇ ಸಭೆಯಲ್ಲಿ ಭಾರತದಲ್ಲಿ ಮತ್ತು ಅಫ್ಘಾನಿಸ್ತಾನದಲ್ಲಿ ಪಾಕ್ ನಡೆಸ್ತಾ ಇರೋ ಉಗ್ರ ಕೃತ್ಯವನ್ನು ಖಂಡಿಸಿದ್ದಾರೆ. ಈ ಮೀಟಿಂಗ್ ವೇಳೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನೀಡಿರೋ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಸೈನ್ ಹಾಕೋಕೆ ರಾಜನಾಥ್ ಸಿಂಗ್ ನಿರಾಕರಿಸಿದ್ದಾರೆ. ಈ ಹೇಳಿಕೆಯಲ್ಲಿ ಬಲೂಚಿಸ್ತಾನದ ಉಗ್ರ ದಾಳಿಗಳ ಬಗ್ಗೆ ಮಾತ್ರ ಮೆನ್ಷನ್ ಮಾಡಲಾಗಿದೆ. ಆದರೆ ಪಹಲ್ಗಾಮ್ ಉಗ್ರ ದಾಳಿಯನ್ನ ಖಂಡಿಸೋದಾಗ್ಲಿ, ಮೆನ್ಷನ್ ಮಾಡಿ ಅದನ್ನ ಕಳವಳ ವ್ಯಕ್ತಪಡಿಸೋದಾಗ್ಲಿ ಮಾಡೇ ಇಲ್ಲ ಅಂತ ರಾಜನಾಥ್ ಸಿಂಗ್
ರಿಜೆಕ್ಟ್ ಮಾಡಿದ್ದಾರೆ SCO ಸ್ಟೇಟ್ಮೆಂಟ್ ಅನ್ನ. ಏನು ಇರಾನ್ ಜೊತೆಗಿನ ಯುದ್ಧ ನಿಲ್ಲಿಸಿದ ಇಸ್ರೇಲ್ ಇದೀಗ ತನ್ನ ಹಳೆ ಯುದ್ಧ ಭೂಮಿಗೆ ಅಂದ್ರೆ ಗಾಜಾ ಕಡೆ ಇನ್ನಷ್ಟು ಫೋಕಸ್ ಮಾಡ್ತಾ ಇದೆ. ಇಸ್ರೇಲ್ ನಡೆಸಿದ ಹೊಸ ದಾಳಿಗೆ ಗಾಜಾದಲ್ಲಿ ಒಂದೇ ದಿನ 79 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗಾಜಾದ ಹಮಸ್ ಆರೋಗ್ಯ ಇಲಾಖೆ ಹೇಳ್ಕೊಂಡಿದೆ. ಅತ್ತ ಗಾಜಾದಲ್ಲಿ ಇಸ್ರೇಲ್ನ ಆರ್ಮರ್ಡ್ ವೆಹಿಕಲ್ ಗುರಿಯಾಗಿಸಿ ಹಮಸ್ ದಾಳಿ ಮಾಡಿದೆ. ಪರಿಣಾಮ 7 ಇಸ್ರೇಲಿ ಯೋಧರು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲಿ ಸೇನೆ ಕನ್ಫರ್ಮ್ ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಹಮಸ್ ಯುದ್ಧವೂ ಕೊನೆಯಾಗೋದ್ರ ಬಗ್ಗೆ ಪಾಸಿಟಿವ್ ಬೆಳವಣಿಗೆಗಳು ಆಗ್ತಾ ಇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಈ ಸಂಘರ್ಷ ಕೊನೆಯಾಗೋದ್ರ ಕುರಿತು ಉತ್ತಮ ಬೆಳವಣಿಗೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಗಾಜಾದೊಂದಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ತಮ್ಮ ರೇಸಿಸ್ಟ್ ಬಿಹೇವಿಯರ್ ಅನ್ನ ಮುಂದುವರೆಸಿದ್ದಾರೆ ಟ್ರಂಪ್. ಅಮೆರಿಕದ ವಾಣಿಜ್ಯ ರಾಜಧಾನಿ ಅಂತ ಕರೆಯಲಾಗೋ ನ್ಯೂಯಾರ್ಕ್ ಸಿಟಿ ಮೇಯರ್ ಸ್ಥಾನಕ್ಕೆ ನಡೆದ ಪ್ರಾಥಮಿಕ ಚುನಾವಣೆಯಲ್ಲಿ ಝೋಹ್ರಾನ್ ಮಮ್ದಾನಿ ಅನ್ನೋರು ಗೆಲುವನ್ನು ಸಾಧಿಸಿದ್ದಾರೆ. ಡೆಮೊಕ್ರೆಟಿಕ್ ಪಾರ್ಟಿ ಅಭ್ಯರ್ಥಿಯಾಗಿರೋ ಮಮ್ದಾನಿ ಮಾಜಿ ಗವರ್ನರ್ ಆಂಡ್ರೂ ಕ್ಯೂಮೋ ವಿರುದ್ಧ ಗೆದ್ದಿದ್ದಾರೆ. ಮಮ್ದಾನಿ 43.5%, ಆಂಡ್ರೂ 36.4% ವೋಟ್ ತಗೊಂಡಿದ್ದಾರೆ. ಆ ಮೂಲಕ ನ್ಯೂಯಾರ್ಕ್ ಸಿಟಿಯ ಮೇಯರ್ ಆಗ್ತಿರೋ ಮೊದಲ ಭಾರತೀಯ ಮೂಲದ ಅಮೆರಿಕನ್ ಅಂತ ಈ ಮಮ್ದಾನಿ ಕರೆಸ್ಕೊಂಡಿದ್ದಾರೆ. ಅಂದಹಾಗೆ ಮಮ್ದಾನಿ ಭಾರತೀಯ ಮೂಲದ ಅಮೆರಿಕನ್ ಫಿಲ್ಮ್ ಮೇಕರ್ ಮೀರಾ ನಾಯರ್ ಮತ್ತು ಮಹಮೂದ್ ಮಮ್ದಾನಿ ಅವರ ಮಗ. ಏನೋ ಈ ಮಮ್ದಾನಿ ಗೆಲುವಿನ ಕುರಿತು ಅಧ್ಯಕ್ಷ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. 100% ಝೋಹ್ರಾನ್ ಮಮ್ದಾನಿ ಒಬ್ಬ ಕಮ್ಯುನಿಸ್ಟ್ ಹುಚ್ಚ ಅಂತ ಕರೆದಿದ್ದಾರೆ. ನಾವು ಮೊದಲು ತೀವ್ರ ಎಡಪಂಥೀಯರನ್ನ ಹೊಂದಿದ್ವಿ, ಆದರೆ ಇದು ಅದಕ್ಕಿಂತಲೂ ಹಾಸ್ಯಾಸ್ಪದ. ಅವನು ತುಂಬಾ ಭಯಂಕರವಾಗಿ ಕಾಣಿಸ್ತಾನೆ, ವಿಚಿತ್ರವಾಗಿ ಕಾಣಿಸ್ತಾನೆ, ಧ್ವನಿ ಕೆಟ್ಟದಾಗಿದೆ, ಒಂದು ಬುದ್ಧಿವಂತ ಕೂಡ ಅಲ್ಲ. ನಮ್ಮ ಗ್ರೇಟ್ ಪ್ಯಾಲೆಸ್ತೀನ್ ಸೆನೆಟರ್ ಕ್ರೈನ್ ಚುಕ್ ಶೂಮ್ ಕೂಡ ಅವರನ್ನು ಬೆಂಬಲಿಸ್ತಾ ಇಲ್ಲ, ನೋಡಕ್ ವಿಚಿತ್ರವಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಪ್ರಯಾಣ ಬೆಳೆಸಿರುವಂತ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನಿಲ್ಲಿ ತುಂಬಾ ನಿದ್ರೆ ಮಾಡ್ತಾ ಇದ್ದೀನಿ, ಝೀರೋ ಗ್ರಾವಿಟಿಗೆ ಅಂದ್ರೆ ಗುರುತ್ವಾಕರ್ಷಣೆ ಇಲ್ಲದ ಸ್ಥಿತಿಗೆ ಹೊಂದಿಕೊಳ್ತಾ ಇದ್ದೀನಿ. ಹೇಗೆ ನಡಿಬೇಕು ಅನ್ನೋದನ್ನ ಮಗುವಿನಂತೆ ಕಲಿತಾ ಇದ್ದೀನಿ. ನನ್ನನ್ನು ನಾನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳಬೇಕು ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ. ಆದರೆ ಪ್ರತಿಯೊಂದು ಈ ಮೂಮೆಂಟ್ಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಶುಭಾಂಶು ಶುಕ್ಲಾ ಹೇಳಿದ್ದಾರೆ. ಅಂದಹಾಗೆ ಗಗನಯಾತ್ರಿಗಳಿರೋ ಕ್ಯಾಪ್ಸೂಲ್ ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ISSಗೆ ಡಾಕ್ ಆಗುತ್ತೆ. ಇನ್ನು ಬಾಂಗ್ಲಾದೊಳಗೆ ಆಘಾತಕಾರಿ ಬೆಳವಣಿಗೆಯಾಗಿದೆ. ಅಲ್ಲಿನ ಜಮಾತೆ ಇಸ್ಲಾಮಿ ಪಕ್ಷಕ್ಕೆ ಚುನಾವಣೆಯಲ್ಲಿ ಭಾಗವಹಿಸೋಕೆ ಬಾಂಗ್ಲಾ ಎಲೆಕ್ಷನ್ ಕಮಿಷನ್ ಅನುಮತಿ ಕೊಟ್ಟಿದೆ. ಇತ್ತೀಚೆಗಷ್ಟೇ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಈ ಪಕ್ಷದ ಮೇಲಿದ್ದ ಬ್ಯಾನ್ ತೆರವುಗೊಳಿಸಿತ್ತು. ಇದೀಗ ಬಾಂಗ್ಲಾದ ಮುಂದಿನ ಚುನಾವಣೆಗಳಲ್ಲಿ ಭಾಗವಹಿಸೋಕೆ ಒಪ್ಪಿಗೆ ಕೊಡಲಾಗಿದೆ. ಇವರು ಬಾಂಗ್ಲಾ ಸ್ವಾತಂತ್ರ್ಯದ ಟೈಮ್ನಲ್ಲಿ ಪಾಕಿಸ್ತಾನ ಪರ ಇದ್ರು ಅಂತ ಹಸೀನಾ ಸರ್ಕಾರ ಬ್ಯಾನ್ ಮಾಡಿತ್ತು. ಇವರು ಚುನಾವಣೆಗೆ ಸ್ಪರ್ಧಿಸದಂತೆ ಬ್ಯಾನ್ ಹೇರಲಾಗಿತ್ತು. ಈಗ ಚೀಫ್ ಅಡ್ವೈಸರ್ ಯೂನಸ್ ಅಂಡ್ ಗ್ಯಾಂಗ್ ಸೇರ್ಕೊಂಡು ಇವರಿಗೆ ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನೋ ಮೆಕ್ಸಿಕೋದ ಇರಾಟೊಪೊ ನಗರದಲ್ಲಿ ಪ್ರೋಗ್ರಾಂ ಒಂದರ ವೇಳೆ ಅಪರಿಚಿತ ಬಂದೂಕುದಾರಿ ಗುಂಡಿನ ದಾಳಿ ಮಾಡಿ ಕನಿಷ್ಠ 12 ಜನ ಪ್ರಾಣ ಕಳ್ಕೊಂಡಿದ್ದು 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅಧ್ಯಕ್ಷ ಕ್ಲೌಡಿಯಾ ಶಿನ್ಬಾಮ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಫ್ರಿಕಾದ ಕೆನ್ಯಾದಲ್ಲಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪರಿಣಾಮ 16 ಜನ ಪ್ರಾಣವನ್ನು ಕಳ್ಕೊಂಡಿದ್ದು 400 ಮಂದಿ ಗಾಯಗೊಂಡಿದ್ದಾರೆ. 2024ರಲ್ಲಿ ಕೆನ್ಯಾ ಸರ್ಕಾರ ತೆರಿಗೆ ಹೆಚ್ಚಿಸೋಕೆ ಮುಂದಾಗಿತ್ತು. ಇದನ್ನು ಖಂಡಿಸಿ ಪ್ರತಿಭಟಿಸ್ತಾ ಇದ್ದ ವೇಳೆ ಪೊಲೀಸರ ಗುಂಡಿನ ದಾಳಿಗೆ 60 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅದರ ನೆನಪಿಗೆ ಮತ್ತೆ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಈ ಪ್ರತಿಭಟನೆ ಕೂಡ ಹಿಂಸಾರೂಪಕ್ಕೆ ತಿರುಗಿ ದುರಂತ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.